ಸತ್ಯವೇದ ಹೇಳುತ್ತೆ ನೋಡಿ, ಸೈತಾನನು ಕಟ್ಟಿ ಹಾಕಿದ್ದವಳು. ಸೊ ಆಲ್ ಸಿಕ್ನೆಸ್ಗೆ ಬಿಹೈಂಡಲ್ಲಿ ಯಾರಿರೋದು? ನಾಟ್ ಗಾಡ್. ಆಲ್ ಸಿಕ್ನೆಸ್ ಈಸ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಶಟ್ ಯುವರ್ ಮೌತ್. ದೇವರಿಂದ ಬಂತಂತೆ. ಕ್ರೈಸ್ತರು ಸಹ ಏನು ಹೇಳ್ತಾರೆ ಅಂದರೆ ಇದು ಕ್ರಿಯೆಗಳಿಂದ ಅಂತ ಹೇಳ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಕ್ರಿಯೆಗಳಿಂದಲ್ಲ, ಕರ್ಮಗಳಿಂದಲ್ಲ, ಪುಣ್ಯಗಳಿಂದಲ್ಲ, ಕ್ರಿಸ್ತನಿಂದನೇ ಎಲ್ಲ ಆಶೀರ್ವಾದಗಳು ಬರೋದು. ಇನ್ನೊಂದೇನೆಂದರೆ, ಪುಣ್ಯಕ್ಕಾಗಿ ಎಲ್ಲೆಲ್ಲೋ ಹುಡ್ಕೊಂಡು ಹೋಗುವಂಥ ಪರಿಸ್ಥಿತಿಗಳು ಬೇರೆ ಮತಗಳಲ್ಲಿದೆ. ಕ್ರಿಶ್ಚಿಯಾನಿಟಿಯಲ್ಲಿ ಗಾಸ್ಪಲ್ ಏನಂದರೆ ಪುಣ್ಯನೇ ನಮ್ಮನ್ನು ಹುಡ್ಕೊಂಬಂದ್ಬಿಡ್ತು. ಅದೇ ಗಾಸ್ಪಲ್ ಅಂತ ನಾವು ಮಾತಾಡ್ತೀವಿ. ಯಾರು ಮಾಡಿದ ಪುಣ್ಯನೋ ಗೊತ್ತಿಲ್ಲ, ಪುಣ್ಯನೇ ಬಂದ್ಬಿಡ್ತು ನಮ್ಮ ಹತ್ರ. ಯೇಸು ಸ್ವಾಮಿನೇ ಹೇಳಿದ್ದು ಏನು ಗೊತ್ತಾ? ನನ್ನಲ್ಲದೆ ಒಬ್ಬನೋ ತಂದೆ ಬಳಿಗೆ ಅಂತಲೇ ಹೇಳಿದ್ರು ಹೊರತು ಪರಲೋಕಕ್ಕೆ ಅಂತ ಹೇಳಿಲ್ಲ. ಸೊ ಜೀಸಸ್ ಈಸ್ ನಾಟ್ ದ ವೇ ಟು ದ ಹೆವೆನ್, ಈ ಈಸ್ ದ ವೇ ಟು ದ ಫಾದರ್. ಸೊ ನಮಗೂ ತಂದೆಗೂ ಕನೆಕ್ಷನ್ ಮಾಡಿಸೋದಕ್ಕೇ ಯೇಸು ಸ್ವಾಮಿ ಬಂದದ್ದು. ಸೊ ನಮಗೆ ಪ್ಲೇಸ್ ಇಂಪಾರ್ಟೆಂಟ್ ಅಲ್ಲ, ಪರ್ಸನ್ ಈಸ್ ಇಂಪಾರ್ಟೆಂಟ್. ಸೊ ಫಾದರ್ ಈಸ್ ಇಂಪಾರ್ಟೆಂಟ್, ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ಇಂಪಾರ್ಟೆಂಟ್, ದೇವ್ರ ಪ್ರಸನ್ನತೆ ಇಂಪಾರ್ಟೆಂಟು, ದೇವ್ರು ಇಂಪಾರ್ಟೆಂಟು. ಗಾಸ್ಪಲ್ ಈಸ್ ನಾಟ್ ಪೋಸ್ಟ್ ಪೇಡ್ ಆರ್ ಪ್ರೀಪೇಡ್, ಇಟ್ಸ್ ಫುಲ್ಲಿ ಪೇಡ್. ಬಿ ಲೂಸ್ಡ್. ಇವತ್ತು ಯೇಸುವಿನ ನಾಮದಲ್ಲಿ ಬಿ ಲೂಸ್ಡ್ ಫ್ರಮ್ ಸಿಕ್ನೆಸ್, ಬಿ ಲೂಸ್ಡ್ ಫ್ರಮ್ ಪಾವರ್ಟಿ, ಬಿಕಾಸ್ ಯು ಆರ್ ಅಬ್ರಹಾಮ್ಸ್ ಹೇರ್ಸ್. ಅಬ್ರಹಾಮನ ಸಂತತಿ ಆಗಿರೋದ್ರಿಂದ ಯೇಸುವಿನ ನಾಮದಲ್ಲಿ ಕಟ್ಟಲ್ಪಟ್ಟಂಥ ಎಲ್ಲ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್.